ನಾವೆಲ್ಲರೂ UPI ಟ್ರಾನ್ಸಾಕ್ಷನ್ಸ್‌ನ ಮಾಡೇ ಮಾಡ್ತೀವಿ ಥ್ರೂ ಫೋನ್‌ಪೇನ ಅಥವಾ ಗೂಗಲ್ ಪೇನ ಅಥವಾ ಪೇಟಿಎಮ್ ಇಂದನಾದ್ರೂ ಮಾಡಿರ್ತೀವಿ. ಆದ್ರೆ ಕೆಲವೊಂದ್ಸಲ ನಾವು ರಾಂಗ್ ಅಕೌಂಟ್‌ಗೆ ನಮ್ಮ ಹಣನ ಟ್ರಾನ್ಸ್‌ಫರ್ ಮಾಡ್ತೀವಿ. ಆ ಥರ ಆದಾಗ ಹೇಗೆ ನಾವು ನಮ್ಮ ದುಡ್ಡನ್ನ ವಾಪಸ್ ರೀಫಂಡ್ ತಗೋಬಹುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಿದ್ದೀವಿ. ಹಾಗೂ ನಾವು ಕೊಡ್ತಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್‌ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. ಕಾಂಟ್ಯಾಕ್ಟಿಂಗ್ ಪರ್ಸನ್. ನಾವು ಸ್ಟೆಪ್ 1ನ ಯಾವಾಗ ಫಾಲೋ ಮಾಡ್ಬೋದಂದ್ರೆ ನಾವು ನಮ್ಗೆ ಗೊತ್ತಿರೋರ್ಗೆನೆ ರಾಂಗ್ ಆಗಿ ಅಮೌಂಟ್‌ನ ಟ್ರಾನ್ಸ್ಫರ್ ಮಾಡಿದೀವಿ ಅಂಡ್ ಆ ಪರ್ಸನ್‌ಗೆ ನಮ್ಗೆ ಕಾಂಟ್ಯಾಕ್ಟ್ ಗೊತ್ತಿದೆ ಅಂಡ್ ನಾವು ಆ ಪರ್ಸನ್ ಹತ್ರ ಹೋಗಿ ನಮ್ಗೆ ಈ ಥರ ರಾಂಗ್ ಆಗಿ ಟ್ರಾನ್ಸ್ಫರ್ ಮಾಡಿದೀವಿ ರೀಫಂಡ್ ಕೊಡಿ ಅಂತ ಕೇಳಿದಾಗ ಅವ್ರು ಕೊಡ್ತಾರೆ ಅನ್ನುವ 100% ಗ್ಯಾರಂಟಿ ನಮ್ಗಿದ್ರೆ ಮಾತ್ರ ನಾವು ಸ್ಟೆಪ್ 1ನ ಫಾಲೋ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಸ್ಟೆಪ್ 2 ನಾವು ಫೋನ್ ಪೇ ಅಥವಾ ಜಿಪೇ ಥ್ರೂ UPI ಥ್ರೂ ನಾವು ಕಂಪ್ಲೇಂಟ್‌ನ ರೇಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಆಪ್ಸ್ ಫೋನ್ ಪೇ ಅಥವಾ ಜಿಪೇನ ಓಪನ್ ಮಾಡಿದಾಗ ಅಲ್ಲಿ ಹಿಸ್ಟ್ರಿಗೆ ಹೋಗಿ ನಾವು ಯಾವ ಟ್ರಾನ್ಸಾಕ್ಷನ್ ರಾಂಗ್ ಆಗಿ ಮಾಡಿದೀವಿ ಅದನ್ನ ಸೆಲೆಕ್ಟ್ ಮಾಡಿದಾಗ ಅಲ್ಲಿ ರೇಸ್ ಎನ್ ಇಶ್ಯೂ ಅಥವಾ ಕಾಂಟ್ಯಾಕ್ಟ್ ಫೋನ್ ಪೇ ಸಪೋರ್ಟ್ ಅನ್ನೋ ಆಪ್ಷನ್ಸ್ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡಿ ನಮ್ಮ ಕನ್ಸರ್ನ್ ನಾವು ಅಲ್ಲಿ ರೇಸ್ ಮಾಡಬೇಕಾಗುತ್ತೆ. ಅಂಡ್ ಸ್ಟೆಪ್ 3 ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ದ ಬ್ಯಾಂಕ್. ಸೊ ನಾವು ಇಮಿಡಿಯೇಟ್ ಆಗಿ ನಾವೇ ಹೋಗಿ ಬ್ಯಾಂಕ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಫೋನ್ ಥ್ರೂನಾದ್ರೂ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಂಪ್ಲೇಂಟ್‌ನ ರೇಸ್ ಮಾಡಬೇಕಾಗುತ್ತೆ. ಇಲ್ಲಿ ಬ್ಯಾಂಕ್ ಒಂದು ಫೆಸಿಲಿಟೇಟರ್ ಆಗಿ ಪಾರ್ಟಿಸಿಪೇಟ್ ಮಾಡುತ್ತೆ. ಸೇಮ್ ಬ್ಯಾಂಕ್ ಟು ಬ್ಯಾಂಕ್‌ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ. ಸೊ ಅಮೌಂಟ್ ಟ್ರಾನ್ಸ್ಫರ್ ಆಗೋದು ನಮಗೆ ರೀಫಂಡ್ ಆಗೋದು ಈಸಿ ಇರುತ್ತೆ. ಅದೇ ಬೇರೆ ಬ್ಯಾಂಕ್ಸ್‌ಗಾಗಿದ್ರೆ ಸೊ ರೆಸಿಪಿಯೆಂಟ್ ಪರ್ಮಿಷನ್ ಇಲ್ದಿರ ಏನ್ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅದು ಬ್ಯಾಕ್ ಟ್ರಾನ್ಸ್ಫರ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸ್ಟೆಪ್ 4 ನಾವು NPCI ಅಲ್ಲಿ ಕಂಪ್ಲೇಂಟ್‌ನ ಲಾಂಚ್ ಮಾಡಬೇಕಾಗುತ್ತೆ.